ಶರಣಾಗತಿ, ರಾಮಕೃಷ್ಣರಲ್ಲಿ ಶ್ರೀಮಾತೆಯವರ ಶರಣಾಗತಿಯನ್ನು ನಾವು ಭಾವಿಸ್ತಾ ಮುಂದುವರೆದ ಭಾಗವನ್ನು ನೋಡೋಣ. ಒಮ್ಮೆ ಸುರೇಂದ್ರನಾಥ ಭೌಮಿಕ ಎಂಬಾತ ಶ್ರೀಮಾತೆಯವರೊಂದಿಗೆ ತನ್ನ ಸಾಧನೆಯ ವಿಷಯದಲ್ಲಿ ಸಮಸ್ಯೆಯೊಂದನ್ನು ಹೇಳಿಕೊಂಡ. ಒಮ್ಮೆ ಒಬ್ಬ ಸುರೇಂದ್ರನಾಥ ಭೌಮಿಕ ಅನ್ನುವಂಥ ಒಬ್ಬ ಭಕ್ತ ಶ್ರೀಮಾತೆಯವರ ಹತ್ರ ತನ್ನ ಸಾಧನೆಯ ವಿಷಯದಲ್ಲಿ, ಯಾಕಂದ್ರೆ ನಾವು ಆಧ್ಯಾತ್ಮಿಕವಾಗಿ ಮುಂದುವರೆದಾಗೆಲ್ಲ ಸಾಧನೆಯ ಜೀವನಕ್ಕೆ, ಆಧ್ಯಾತ್ಮಿಕ ಜೀವನದಲ್ಲಿ ಅನೇಕ ಸಮಸ್ಯೆಗಳು, ಅನೇಕ ಗೊಂದಲಗಳು, ಅನೇಕ ಗಲಿಬಿಲಿ ಗಾಬರಿಗಳು ಹುಟ್ಟಾಗ್ತಾ ಹೋಗ್ತದೆ. ನಮ್ಮಲ್ಲಿ ನಾವು ನಿಜವಾದ ಸಾಧಕರಾಗಿ ಮುಂದುವರಿಕೊಂಡ್ರೆ ಅವೆಲ್ಲ ಬರ್ತವೆ ಅಲ್ವಾ. ನಾವು ಧ್ಯಾನ ಕೂತ್ಕೊಂಡಿರ್ತೀವಿ, ಸೊಳ್ಳೆ ಪೇಷಂಟ್ ಸ್ಟಾರ್ಟ್ ಮಾಡ್ತವೆ. ನಾವು ಧ್ಯಾನ ಕೂತ್ಕೊಂಡಿರ್ತೀವಿ, ಯಾರೋ ಫೋನ್ ಮಾಡ್ತಾರೆ ಅಥವಾ ಇನ್ಯಾರೋ ಬಂದು ಡಿಸ್ಟರ್ಬ್ ಮಾಡ್ತಾರೆ. ಅಂದ್ರೆ ಎಷ್ಟು ಸಾಧನೆ ಮಾಡಕ್ ಕೂತ್ಕೊಂಡಾಗ ಎಷ್ಟು ತುಂಬಾ ಡಿಸ್ಟರ್ಬೆನ್ಸ್ ಬರುತ್ತೆ. ಹಾಗೆ ಆ ಸಾಧನೆಯ ವಿಷಯದಲ್ಲಿ ಸಮಸ್ಯೆಯೊಂದನ್ನು ಅವನು ಶ್ರೀಮಾತೆ ಹತ್ರ ಹೇಳ್ಕೊಳ್ತಾನೆ. ಏನಂತ? ಅಮ್ಮ, ನನ್ನ ಇಷ್ಟ ದೇವಿಯು ಶ್ರೀರಾಮಕೃಷ್ಣರು ಒಂದೇ, ಬೇರೆ ಬೇರೆ ಅಲ್ಲ ಎಂದು ನನ್ನ ಮನಸ್ಸಿಗೆ ಒಪ್ಪಿಗೆಯಾಗಿದೆ ಅಂತ ಅವನು ಹೇಳ್ಕೊಳ್ತಾನೆ. ಆದ್ದರಿಂದ ದಿನವೂ ಶ್ರೀರಾಮಕೃಷ್ಣರ ಭಾವಚಿತ್ರದಲ್ಲೇ ದೇವಿಯ ಪೂಜೆಯನ್ನು ಮಾಡುತ್ತೇನೆ. ಆದರೆ ಒಂದು ಸಂದೇಹ ಮಾತ್ರ ಬಾಧಿಸುತ್ತಿದೆ. ಏನೆಂದರೆ, ಪೂಜೆಯ ಕೊನೆಯಲ್ಲಿ ಇಷ್ಟ ದೇವತೆಯ ಜಪ ವಿಸರ್ಜನೆ ಮಾಡುತ್ತಾ ತ್ವತ್ ಪ್ರಸಾದತ್ ಮಹೇಶ್ವರಿ ಎಂಬ ಶ್ಲೋಕವನ್ನ ಹೇಳಿಕೊಳ್ಳುವಾಗ ಮಾತ್ರ ಶ್ರೀರಾಮಕೃಷ್ಣರನ್ನ ಮಹೇಶ್ವರಿ ಎಂದು ಸಂಬೋಧಿಸಿದರೆ ಹೇಗೆ ಸರಿಯಾಗಿತ್ತು? ಅದು ಸಮಂಜಸ ಆಗೋದಿಲ್ವೇ ಅಂತ ಎಂಬ ಸಂಶಯ ಉಟ್ಕೊಳ್ಳುತ್ತೆ. ಏನು ಮಾಡಲಿ? ಈ ಮಾತು ಶ್ರೀಮಾತೆಯವರಿಗೆ ನಗು ಬರೆಸಿತು. ಅವರು ಮುಗುಳ್ಳಾಗಂತ ನುಡಿದರು. ನೋಡಪ್ಪ, ಅವರೇ ಮಹೇಶ್ವರ, ಅವರೇ ಮಹೇಶ್ವರಿ, ಅವರೇ ಸರ್ವ ದೇವದೇವಿಯರೂ ಆಗಿದ್ದಾರೆ, ಅವರೇ ಸರ್ವ ಜೀವಮಯರೂ ಆಗಿದ್ದಾರೆ, ಅವರೇ ಪುರುಷ, ಅವರೇ ಪ್ರಕೃತಿ, ಓಂಕಾರದಿಂದಲೇ ಎಲ್ಲವೂ ಆಗಿದೆ ಎಂದು ಶ್ರೀಮಾತೆಯವರು ಆ ಸುರೇಂದ್ರನಾಥ ಭೌಮಿಕರಿಗೆ ಹೇಳ್ತಾರೆ. ಅವರು ಹೀಗೆ ಸ್ಪಷ್ಟವಾಗಿ ಹೇಳಿದ ಮೇಲೆ ಭೌಮಿಕನ ಮನಸ್ಸಿನಲ್ಲಿ ಸಂಶಯ ಉಳಿಯೋದಿಲ್ಲ. ಅಂದ್ರೆ ಇಲ್ಲಿ ಯಾಕೆ ಏನಂದ್ರೆ, ಅವನು ಶ್ರೀರಾಮಕೃಷ್ಣರಲ್ಲಿ ದೇವಿಯನ್ನ ಆರಾಧನೆ ಮಾಡ್ತಾನೆ, ಆದ್ರೆ ಕೊನೆಯಲ್ಲಿ ಒಂದು ಮಂತ್ರವನ್ನ ಹೇಳ್ಕೊಳ್ತಾನೆ ಅಂತ ತ್ವತ್ ಪ್ರಸಾದತ್ ಮಹೇಶ್ವರಿ ಎನ್ನುವ ಶ್ಲೋಕವನ್ನ ಹೇಳ್ಕೊಡುವಾಗ ಮಾತ್ರ ತಾನು ಶ್ರೀರಾಮಕೃಷ್ಣರನ್ನ ದೇವಿ ಅಂತ ಯಾವ ತರ ತಿಳ್ಕೊಬೋದಾ ಅನ್ನೋ ಗೊಂದ ಅವನಿಗೆ ಉಂಟಾದಾಗ ಶ್ರೀಮಾತೆಯವರ ಹತ್ರ ಆ ಪ್ರಶ್ನೆ ಎದ್ದಾಗ ಶ್ರೀಮಾತೆ ಹೇಳ್ತಾರೆ ಏನಂತ, ಅವರೆಲ್ಲವೂ ಆಗಿದ್ದಾರೆ, ಅವರು ಮಹೇಶ್ವರನೂ ಆಗಿದ್ದಾರೆ, ಮಹೇಶ್ವರಿನೂ ಆಗಿದ್ದಾರೆ, ಅವರು ಸರ್ವ ದೇವದೇವಿ. ಅದಕ್ಕೆ ನಾವು ಹೇಳ್ತೀವಲ್ಲ, ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ